ಇಬ್ಬರು ಪ್ರಭಾವಿಗಳ ನಡುವೆ ಕೋಲ್ಡ್ ವಾರ್ ನಿರೀಕ್ಷೆಗೂ ಮೀರಿದ ಹಂತಕ್ಕೆ ಬಂದೇ ಬಿಡ್ತು. ಆ ಪ್ರಭಾವಿ ಸಚಿವರಿಗೆ ಆ ಫೈರ್ ಬ್ರ್ಯಾಂಡ್ ಮಾಡಿದ್ದೇನು? ಎಚ್ ಸೀಕ್ರೆಟ್ ಬಿಗ್ ಎಕ್ಸ್ಕ್ಲೂಸಿವ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ರಾಜಕೀಯ ನಾಯಕರು ಬೆಚ್ಚಿ ಬೀಳಿಸುವ ವರದಿ. ಹೀಗೂ ಮಾಡಬಹುದಾ ಅಂತ ಚರ್ಚೆ ಮಾಡುವಂತಹ ವಿಷಯ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಕೀಯ ನಾಯಕರು ಬೆಚ್ಚಿ ಬೀಳಿಸುವಂತಹ ವರದಿ. ಈಗ ಒಂದಷ್ಟು ಪ್ರಶ್ನೆ ಇದೆ ಇಲ್ಲಿ. ಹೀಗೂ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಯಾವ ಪಕ್ಷ, ಯಾರಿಂದ, ಯಾರಿಗೆ ಖೆಡ್ಡ? ಚಾರಿತ್ರ್ಯ ವಧೆಗೆ ಪ್ರಯತ್ನವನ್ನ ಮಾಡಿದ್ರ? ನ್ಯೂಸ್ 8 ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ರಾಜಕೀಯ ಅಲ್ಲೋಲ ಕಲ್ಲೋಲ ಇಲ್ಲಿ ಜಸ್ಟ್ ಮಿಸ್. ಏನಾಗಿತ್ತು? ಏನು ತಂತ್ರಗಾರಿಕೆ ನಡೆದಿತ್ತು? ಮಿಸ್ ಆಗಿದ್ದು ಹೇಗೆ? ನ್ಯೂಸ್ 18 ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ಸಚಿವರಿಗೆ ಹನಿ ಟ್ರ್ಯಾಪ್. ಪ್ರಭಾವಿ ಸಚಿವರಿಂದಲೇ ಖೆಡ್ಡಾನ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಇವರು ರಾಜ್ಯದ ಪ್ರಭಾವಿ ಸಚಿವರು. ಆದ್ರೆ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ಗೆ ಪ್ರಯತ್ನವನ್ನ ಮಾಡಲಾಗಿದೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಚಿವ ಸ್ವಲ್ಪ ಏನಾದ್ರೂ ಯಾಮಾರಿದ್ರೂ ಆಗ್ತಾ ಇತ್ತು ಅಲ್ಲಿ ಚಾರಿತ್ರ್ಯ ವಧೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಚಿವ ಇವರು, ಪ್ರಭಾವಿ ನಾಯಕ, ಪ್ರಭಾವಿ ಸಚಿವ. ಆದ್ರೆ ಅವರ ಲಕ್ ಚೆನ್ನಾಗಿತ್ತು. ಸ್ವಲ್ಪ ಯಾಮಾರಿದ್ರು ಚಾರಿತ್ರ್ಯ ವಧೆಯೇ ನಡೆದು ಹೋಗ್ತಾ ಇತ್ತು. ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ಒಂದು ಟೀಮ್ನಿಂದ ಹನಿ ಟ್ರ್ಯಾಪ್ಗೆ ಸತತವಾಗಿ ಪ್ರಯತ್ನವನ್ನ ಮಾಡಲಾಗಿದೆ. ಹನಿ ಟ್ರ್ಯಾಪ್ಗೆ ಬಂದಿದ್ದಂತಹ ಟೀಮ್ಗೆ ಸಚಿವರೇ ಶಾಕ್ ಅನ್ನ ಕೊಟ್ಟಂತಹ ವಿಚಾರ ಇದು. ಹನಿ ಟ್ರ್ಯಾಪ್ ಟೀಮ್ನ ಬಣ್ಣ ಬಯಲು ಮಾಡಿದ್ರಂತೆ ಮಿನಿಸ್ಟರ್. ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ರಂತೆ ಆ ಸಚಿವರು. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ದು ಆ ಸಚಿವರೇ. ಕಾರಣ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಏನೋ ಆಗಿದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟು ಆ ಟೀಮ್ಗೆ ಕಳುಹಿಸಿದ್ದಾರೆ ಅವರು. ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಲಾಗಿತ್ತು. ಈ ಹನಿ ಟ್ರ್ಯಾಪ್ ಯತ್ನದ ಹಿಂದೆ ಹಲವು ಅನುಮಾನಗಳು ಇದೆ. ಹನಿ ಟ್ರ್ಯಾಪ್ ಹಿಂದೆ ಪ್ರಭಾವಿ ನಾಯಕನ ಕೈವಾಡ ಇದೆ ಅನ್ನುವ ಆರೋಪವೂ ಇದೆ. ಹನಿ ಟ್ರ್ಯಾಪ್ ಪ್ರಯತ್ನವನ್ನ ಮಾಡಿದ್ಯಾರು? ಯಾವ ಕಾರಣಕ್ಕಾಗಿ ಮಾಡಿಸಿದ್ರು? ಈ ಹನಿ ಟ್ರ್ಯಾಪ್ ಮಾಡೋದ್ರಿಂದ ಅವ್ರಿಗೆ ಏನು ಲಾಭ ಆಗ್ತಾ ಇತ್ತು? ಯಾವ ಕಾರಣಕ್ಕಾಗಿ? ಇದರ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳು, ಉದ್ದೇಶಗಳು ಇತ್ತು? ಪ್ರಭಾವಿ ನಾಯಕನ ಕೈವಾಡ ಅನ್ನುವ ಆರೋಪ ಇದೆ. ತುಮಕೂರು ಭಾಗದ ಸಚಿವರ ಹೆಸರಿಗೆ ಮಸಿ ಬಳಿಯೋ ತಂತ್ರವನ್ನ ಮಾಡಲಾಯ್ತಾ? ವರಿಷ್ಠರಿಗೆ ದೂರು ಕೊಟ್ಟಿದ್ದಾರಂತೆ ತುಮಕೂರು ಭಾಗದ ಆ ಸಚಿವ. ಸಿಎಂ ಗಮನಕ್ಕೂ ತಂದಿದ್ದಾರಂತೆ ತುಮಕೂರು ಭಾಗದ ಆ ಸಚಿವರು. ಕಾಂಗ್ರೆಸ್ನಲ್ಲಿ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಪ್ರಕರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಆ ಪ್ರಭಾವಿ ಸಚಿವರಿಗೆ ಈ ಒಂದು ಪ್ರಭಾವಿ ನಾಯಕರು ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು, ಅದು ಉಲ್ಟಾ ಆಗಿದ್ದು ಹೇಗೆ? ಇಡೀ ಹನಿ ಟ್ರ್ಯಾಪ್ ಪ್ರಕರಣ ಯಾವ ರೀತಿಯಾಗಿ ಸಾಗ್ತು? ನವಿತಾ ಜೈನ್, ರಾಜ್ಯ ರಾಜಕಾರಣದ ಅಸಹ್ಯಕರ ನಿರ್ಲಜ್ಜ ರಾಜಕಾರಣದ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಾಮಾನ್ಯವಾಗಿ ರಾಜಕಾರಣಿಗಳು ರಾಜಕೀಯ ವಿರೋಧಿಗಳನ್ನ ರಾಜಕೀಯವಾಗಿ ಅವ್ರನ್ನ ಎದುರಿಸ್ತಾರೆ. ಆದರೆ ಇಲ್ಲಿ ಎಲ್ಲೊಂದು ಕಡೆ ಹನಿ ಟ್ರ್ಯಾಪ್ ಮಾಡೋ ಮುಖಾಂತರ ಇಡೀ ರಾಜಕೀಯ ವ್ಯವಸ್ಥೆ ನಾಚಿಕೆಗೇಡು ಮಾಡುವಂಥ ಕೃತ್ಯ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಅದು ಕೂಡ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಸಚಿವರೊಬ್ಬರ ಹನಿ ಟ್ರ್ಯಾಪ್ಗೆ
ತಮ್ಮದೇ ಏನು ಪಕ್ಷದಲ್ಲಿ ಸೇರಿದಂಥವರು ಮಾಡಿದ್ದಾರೆಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ತುಮಕೂರು ಭಾಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಅತ್ಯಾಪ್ತ ಸಚಿವರಾಗಿದ್ದಂಥ ಒಬ್ಬರನ್ನು ಕಳೆದ 3 ತಿಂಗಳಿಂದ ನಿರಂತರವಾಗಿ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆಸಲಾಗಿತ್ತು ಎಂಬ ಗಂಭೀರ ಆರೋಪ ಇದೀಗ ಆಪಾದನೆ ಕೇಳಿ ಬಂದಿರತಕ್ಕಂಥದ್ದು. ಈ ಸಚಿವರನ್ನು ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳಿಸುವ ಮುಖಾಂತರ ಇಲ್ಲೊಂದು ಕಡೆ ಅವರ ಸಚಿವರಿಗೆ ಗುತ್ತು ಅಥವಾ ಮುಂದಿನ ರಾಜಕೀಯ ಬದುಕಿಗೆ ಕುತ್ತು ತರಲಿಕ್ಕೆ ಇನ್ನು ಯಾರೋ ಪ್ರಭಾವಿ ನಾಯಕರು ಪ್ರಯತ್ನ ಮಾಡಿದ್ರು ಅಂತೇಳಿ ಗಂಭೀರ ಗುಮಾನಿ ಎದ್ದಿರ್ತಕ್ಕಂಥದ್ದು. ಜೊತೆಗೆ ತುಮಕೂರು ಭಾಗದ ಈ ನಾಯಕ ಎಲ್ಲ ಒಂದು ಕಡೆ ಒಂದು ವೇಳೆ ಹನಿ ಟ್ರ್ಯಾಪ್ಗಳಾಗಿದೆ ಇದು ಮತ್ತೊಂದು ಜಾರಕಿಹೊಳಿ ಕತೆ ಆಗ್ತಿತ್ತು, ಜಾರಕಿಹೊಳಿ ರೀತಿಯಲ್ಲಿ ಧಾರಾವಾಹಿ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ಎಲ್ಲೊಂದು ಕಡೆ ಈ ನಾಯಕ ಎಲ್ಲೊಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣ ಅಂದ್ರೆ ಎಲ್ಲಿ ನಡೆಯಿತು? ಅವರ ಬೆಂಗಳೂರಿನ ನಿವಾಸದಲ್ಲೋ ಅಥವಾ ಅವರು ಇರುವಂತಹ ಸ್ಥಳದಲ್ಲೋ, ಹೋಟೆಲಲ್ಲೋ, ಅಥವಾ ಹುಡುಗಿಯನ್ನ ಏನಾದ್ರೂ ಕರ್ಕೊಂಡು ಹೋಗಿ ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತಹ ಪ್ರಯತ್ನ ಅಲ್ಲಿ ನಡೆಯುತ್ತಾ? ಹೇಗೆ ನಡೆಯುತ್ತಿತ್ತು? ನವಿತಾ ಜೈನ್ ಸುಮಾರು 3 ತಂಡ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅವರನ್ನು ನಿರಂತರ ಸಂಪರ್ಕ ಮಾಡಿರ್ತಕ್ಕಂಥದ್ದು, ಕಚೇರಿಯಲ್ಲೇ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಗೃಹ ಕಚೇರಿಯಲ್ಲೇ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಭೇಟಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಭೇಟಿಯ ಪ್ರಯತ್ನ ಸಂದರ್ಭದಲ್ಲಿ ಕೂಡ ಎಲ್ಲ ಒಂದು ಕಡೆ ತುಂಬ ಕ್ಲೋಸ್ ಮೂಮೆಂಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಚಿವರಿಗೆ ಇದು ನನ್ನನ್ನು ಪಕ್ಕಾ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಷಡ್ಯಂತ್ರ ಅಂತೇಳಿ ಗೊತ್ತಾಗಿದೆ. ತಕ್ಷಣ ಸಮಯ ಪ್ರಜ್ಞೆಯಿಂದ ಯಾರು ಇವರಿಗೆ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಮುಂದಾದರೂ ಅವರ ಮೇಲೆ ಸಚಿವರೇ ಎಲ್ಲೊಂದು ಕಡೆ ಬುದ್ಧಿವಾದ ಮಾಡಿ ಒಂದಷ್ಟು ಎಲ್ಲೊಂದು ಕಡೆ ಅವರ ಕಪಾಳಕ್ಕೂ ಬಾರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ, ಯಾಕೆ ಎಂಬುದ್ರ ಬಗ್ಗೆ ಸಚಿವರು ಒಂದಷ್ಟು ಆಂತರಿಕವಾಗಿ ಎಲ್ಲೊಂದು ಕಡೆ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆಗ ಎಲ್ಲೊಂದು ಕಡೆ ಪ್ರಭಾವಿ ನಾಯಕರ ಕೈವಾಡಿದೆ ಅಂತೇಳಿ ಎಲ್ಲೊಂದು ಕಡೆ ಅವರಿಗೆ ಅನುಮಾನ ಮತ್ತು ಗುಮಾನಿ ಬಂದಿರತಕ್ಕಂಥದ್ದು. ಇತ್ತೀಚೆಗಷ್ಟೇ ಹೈಕಮಾಂಡ್ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ತಾನು ಹನಿ ಟ್ರ್ಯಾಪ್ಗೊಳಗಾಗುವ ಪ್ರಯತ್ನ ಆಗುವಂಥದ್ದು ಮತ್ತು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲಿಕ್ಕೆ ಪ್ರಭಾವಿ ನಾಯಕರು ಪ್ರಯತ್ನ ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಮಾಡಿ ಈಗಾಗಲೇ ವರಿಷ್ಠರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ಪ್ರಭಾವಿ ಸಚಿವ ಈಗಾಗಲೇ ತಮ್ಮದೇ ಸಮುದಾಯದ ಉತ್ತರ ಕರ್ನಾಟಕದ ಭಾಗದ ಇನ್ನೋರ್ವ ಹಿರಿಯ ಹಾಗೂ ಪ್ರಭಾವಿ ಸಚಿವರು ಕೂಡ ತಮಗಾಗಿರ್ತಕ್ಕಂಥ ಅನ್ಯಾಯ ಮತ್ತು ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿರುವ ವಿಚಾರವನ್ನು ಸಚಿವರ ಬಳಿ ಅಳಲು ತೋಡ್ಕೊಂಡಿರ್ತಕ್ಕಂಥದ್ದು. ಆ ಸಚಿವರು ಕೂಡ ಅನೇಕ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು, ಸಾಲದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತಂದಿರತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿ ಮತ್ತೊಬ್ಬ ರಾಜಕಾರಣಿಯನ್ನು ಮುಗಿಸಲಿಕ್ಕೆ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುವ ಒಂದು ಅಸಹ್ಯ ಮತ್ತು ನಿರ್ಲಜ್ಜಕರ ರಾಜಕಾರಣ ಈ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಆ ಸಚಿವ ಏನಾದರೂ ಒಂದು ವೇಳೆ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ರೆ ಮತ್ತೊಂದು ಜಾರಕಿಹೊಳಿ ಕತೆ ಆಗ್ತಿತ್ತು ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಮತ್ತು ಸರ್ಕಾರ ವಲಯದಲ್ಲಿ ತುಮಕೂರು ಭಾಗದ ಈ ಪ್ರಭಾವಿ ಸಚಿವ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುವ ಕೆಡ್ಡಕ್ಕೆ ಎಲ್ಲೊಂದು ಕಡೆ ಬೀಳುವ ಪ್ರಯತ್ನದ ವಿಚಾರವಾಗಿ ಅತಿ ದೊಡ್ಡ ಬಿಸಿ ಬಿಸಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್.